ತಾಂಡವ ಕಲಾನಿಕೇತನ ಮತ್ತು ಕುಮಟಾ ವೈಭವ ಸಮಿತಿಯ ಆಶ್ರಯದಲ್ಲಿ ದಿನಾಂಕ 17-10-2024ರಿಂದ 21-10-2024ರವರೆಗೆ 5 ದಿನಗಳ ಕಾಲ ಕುಮಟಾ ಪಟ್ಟಣದ ಮಣಿಕೆ ಮೈದಾನದಲ್ಲಿ 7ನೇ ವರ್ಷದ ಕುಮಟಾ ವೈಭವ ಕಾರ್ಯಕ್ರಮವನ್ನು ನಡೆಸಲಾಗುವುದು ಎಂದು ಕುಮಟಾ ವೈಭವ ಸಮಿತಿಯ ಅಧ್ಯಕ್ಷ ಆರ್.ಎಚ್. ನಾಯ್ಕ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಪಟ್ಟಣದಲ್ಲಿ ಶನಿವಾರ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲೆ, ಸಂಸ್ಕೃತಿ, ಸಂಪ್ರದಾಯಗಳು ಮರೆಯಾಗುತ್ತಿರುವ ಸಂದರ್ಭದಲ್ಲಿ ಕುಮಟಾ ವೈಭವದಂತಹ ಕಾರ್ಯಕ್ರಮಗಳ ಮೂಲಕ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಹಲವು ಕಲಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ದುರ್ಬಲ ಕಲಾವಿದರಿಗೆ ಪ್ರೋತ್ಸಾಹ, ಸ್ಥಳೀಯ ಕಲಾವಿದರಿಗೆ ಪ್ರೇರಣೆ, ಹೀಗೆ ಸಮಾಜಮುಖಿ ಕಾರ್ಯಕ್ರಮಗಳಿಗೂ ತಾಂಡವ ಕಲಾನಿಕೇತನ ಮಹತ್ವ ನೀಡುತ್ತಾ ಬಂದಿದೆ. 6 ವರ್ಷಗಳ ಕಾಲ ಕುಮಟಾ ವೈಭವ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನಡೆಸಲಾಗಿದೆ. 7ನೇ ವರ್ಷಕ್ಕೆ ನನ್ನ ಅಧ್ಯಕ್ಷತೆಯಲ್ಲಿ ಜನಾಕರ್ಷಣೆಯಾಗಿ ವಿವಿಧ ಕಲಾ ಪ್ರದರ್ಶನಗಳ ಮೂಲಕ ಕುಮಟಾ ವೈಭವ ಯಶಸ್ವಿಗೊಳಿಸಲಾಗುವುದು ಎಂದರು. ತಾಂಡವ ಕಲಾನಿಕೇತನದ ಅಧ್ಯಕ್ಷ ಮಂಜುನಾಥ್ ನಾಯ್ಕ್ ಮಾತನಾಡಿ, 5 ದಿನಗಳ ಕಾಲ ನಡೆಯಲಿರುವ ಕುಮಟಾ ವೈಭವ ಕಾರ್ಯಕ್ರಮದಲ್ಲಿ ಸ್ಥಳೀಯ ಹಾಗೂ ಬೆಂಗಳೂರಿನ ಕಲಾವಿದರಿಂದ ಆಕರ್ಷಕ ಕಲಾ ಪ್ರದರ್ಶನವನ್ನು ನೀಡಲಾಗುತ್ತದೆ. ಬೆಲ್ಲಿ ನೃತ್ಯ, ಸರಿಗಮಪ ಖ್ಯಾತಿಯ ತಂಡದ ಕಲಾವಿದರು ಭಾಗವಹಿಸಲಿದ್ದಾರೆ. ಪ್ರತಿ ವರ್ಷ ನಮ್ಮ ತಂದೆ ನಿಂಗಪ್ಪ ಮಾಸ್ತರ್ ಅವರ ಸ್ಮರಣಾರ್ಥ ಕುಮಟಾ ವೈಭವ ನಡೆಸಲಾಗುತ್ತದೆ. ಈ ಮೂಲಕ ಅವರ ಆತ್ಮಕ್ಕೆ ಶಾಂತಿ ದೊರಕಿಸಿಕೊಡಲಾಗುತ್ತಿದೆ. ಕಳೆದ 7 ವರ್ಷಗಳಲ್ಲಿ ಹಲವು ಏಳುಬೀಳುಗಳ ನಡುವೆಯೂ ಕುಮಟಾ ವೈಭವ ಯಶಸ್ವಿಯಾಗಿ ನಡೆಸಿದ ತೃಪ್ತಿ ನನಗಿದೆ. ಈ ಬಾರಿ ಹೊಸ ಅಧ್ಯಕ್ಷರು, ಸಮಿತಿಯ ಪದಾಧಿಕಾರಿಗಳು, ಉತ್ಸಾಹಿ ಯುವಕರನ್ನು ಜೊತೆಗೂಡಿ ವೈಭವಕ್ಕೆ ಆಧುನಿಕ ಸ್ಪರ್ಶ ನೀಡಲಾಗುವುದು ಎಂದರು. ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಸದಸ್ಯರಾದ ರವಿ ಶೇಟ್, ರವಿ ಗಾವಡಿ, ಗಣಪತಿ ನಾಯ್ಕ್, ಮಂಜುನಾಥ್ ಎಸ್ ನಾಯ್ಕ್, ಲಂಬೋದರ್ ನಾಯ್ಕ್, ಮೃತ್ಯುಂಜಯ್ ಹಿರೇಮಠ್, ಜನಾರ್ದನ್ ನಾಯ್ಕ್, ಮಹೇಶ್ ಕರ್ಕೀಕರ್, ಕೃಷ್ಣ ಪಟಗಾರ್, ವಸಂತ ನಾಯ್ಕ್, ಮಂಜುನಾಥ್ ನಾಯ್ಕ್ ಕುಮಟಾ, ಸಜ್ಜನ್ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು. ಶ್ರೀ ಮಂಜುನಾಥ ನ್ಯೂಸ್, ಕುಮಟಾ. ಮಾಧ್ಯಮ ಮಿತ್ರರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಹಾಗೆ ಪ್ರತಿ ವರ್ಷದಂತೆ ನಿಮ್ಮೆಲ್ಲರ ಸಹಕಾರದಿಂದ ಈ ವರ್ಷವೂ ಕೂಡ ನಾವು ಕುಮಟಾ ವೈಭವ ಸಮಿತಿಯ ಆಶ್ರಯದಲ್ಲಿ ಕುಮಟಾ ವೈಭವ ಕಾರ್ಯಕ್ರಮವನ್ನು ಅಕ್ಟೋಬರ್ 17ರಿಂದ ಅಕ್ಟೋಬರ್ 21ರವರೆಗೆ 5 ದಿನಗಳ ಕಾಲ ಅತ್ಯಂತ ಒಂದು ಹೊಸ ಕಲ್ಪನೆಯನ್ನು ಇಟ್ಟುಕೊಂಡು ರೂಪುರೇಷೆಗಳನ್ನು ಸಿದ್ಧಪಡಿಸಿ ಅದರ ಮೊದಲ ಪತ್ರಿಕಾಗೋಷ್ಠಿಯನ್ನು ನಾನಿವತ್ತು ನಿಮ್ಮೆಲ್ಲರ ಮುಖಾಂತರ ನಾನು ಆರಂಭ ಮಾಡಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಸ್ಥಳೀಯ ಕಲೆಗಳ ಜೊತೆಗೆ ಬೆಂಗಳೂರಿನ ಖ್ಯಾತ ಕಲಾವಿದರು ಬಂದು ನಮ್ಮ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಳ್ಳಲಿದ್ದಾರೆ. ಈಗಾಗಲೇ ಅದ್ವೈತ ಖ್ಯಾತಿಯ ಜಶ್ಕರಣ್ ಸಿಂಗ್ ಕೂಡ ಬರ್ತಾ ಇದ್ದಾರೆ. ಹಾಗೂ ರೆಹಮಾನ್ ಅವರ ಕಂಪೋಸರ್ ಆಗಿ ಅತ್ಯಂತ ಹೆಸರು ಮಾಡಿರುವಂತಹ ಉತ್ತಮ್ ಸಾರಂಗ್ ಅವರು ಕೂಡ ಚೆನ್ನೈಯಿಂದ ಬರ್ತಾ ಇದ್ದಾರೆ. ಹಾಗೆ ಬೆಲ್ಲಿ ನೃತ್ಯ ಮತ್ತು ಸರಿಗಮಪದ ಕಲಾವಿದರು, ಹೀಗೆ ಹಲವಾರು ಕಲಾವಿದರು ಈ ನಮ್ಮ ವೇದಿಕೆಗೆ ಆಗಮಿಸಲಿದ್ದಾರೆ. ಶನಿವಾರದ 1 ದಿನದ ಕಾರ್ಯಕ್ರಮವನ್ನು ನಾನು ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ನಾನು ನಿಮಗೆ ಅದು ತುಂಬ ಗೌಪ್ಯವಾಗಿತ್ತು, ಅದನ್ನು ನಾನು ಹೇಳಲಿಕ್ಕೆ ನನಗೆ ಈ ಕಾರ್ಯಕ್ರಮ ನನ್ನ ತಂದೆಯವರ ಹೆಸರಲ್ಲಿ ನಾನು ಅವರ ಸ್ಮರಣಾರ್ಥವಾಗಿ ಆರಂಭವನ್ನು ಮಾಡಿರುವಂಥದ್ದು. ಹಾಗಾಗಿ ಇದಕ್ಕೆ ಒಂದು ರೀತಿಯ ಸೆಂಟಿಮೆಂಟ್ ಅಂತ ಹೇಳ್ಬೋದು. ಇದು ಕೇವಲ ನನ್ನೂರಿನ ಜಾತ್ರೆ ಅಲ್ಲದೆ ಇದು ನಮ್ಮ ತಂದೆಯವರ ಒಂದು ಆತ್ಮ ಶಾಂತಿ ಕೂಡ ಮಾಡ್ತಿರುವಂತಹ ಒಂದು ಕಾರ್ಯಕ್ರಮ ಇದು. 5-7 ವರ್ಷಗಳ ಕಾಲ ಹಲವಾರು ಏಳು ಬೀಳುಗಳ ನಡುವೆಯೂ ಕೂಡ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡು ಬರ್ತಾ ಇದೆ. ಇನ್ನು ಮುಂದೂ ಕೂಡ ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಪ್ರೋತ್ಸಾಹ ಇದ್ದಲ್ಲಿ ಈ ಕಾರ್ಯಕ್ರಮ ನಾನು ಅತ್ಯಂತ ಅಚ್ಚುಕಟ್ಟಾಗಿ ನಡೆಸಲು ನಾನು ಮುಂದಾಗಿದ್ದೀನಿ. ಹಾಗೆ ಕಮಿಟಿಯಲ್ಲೂ ಕೂಡ ಹೊಸ ಬದಲಾವಣೆಗಳನ್ನು ಮಾಡಿಕೊಂಡಿದ್ದೀವಿ. ಯಾಕೆಂದರೆ ಬರತಕ್ಕಂಥ ವ್ಯತಿರಿಕ್ತಗಳ ನಡುವೆ ನಾವು ಅಪವಾದಗಳನ್ನು ತಪ್ಪಿಸ್ಕೊಂಡು ಹೋಗಬೇಕಾದಾಗ ನಮ್ಮ ಈ ಸಮಿತಿಯನ್ನು ನಾನು ಸ್ವಲ್ಪ ಹೊಸ ಸಮಿತಿಯನ್ನು ನಾನು ಸೇರಿಸ್ಕೊಳ್ಬೇಕಾಯಿತು. ಹಳಬರನ್ನ ಕೆಲವರನ್ನು ನಾನು ದೂರ ಮಾಡುವಂಥ ಪರಿಸ್ಥಿತಿ ಬಂತು. ಹಾಗಾಗಿ ಹೊಸ ಒಂದು ಕಮಿಟಿಯನ್ನು ರಚನೆ ಮಾಡಿಕೊಂಡು ಅದಕ್ಕೆ ನಮ್ಮ ಆರ್.ಎಚ್. ನಾಯ್ಕ್ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ವಿ, ವೈಭವ ಸಮಿತಿ ಅಧ್ಯಕ್ಷರಾಗಿ. ಹಾಗೆ ಗೌರವಾಧ್ಯಕ್ಷರಾಗಿ ನಮ್ಮ ನಾಗರಾಜ್ ಕರ್ಕಿಯವರು ನಮ್ಮ ಜೊತೆ ಇರ್ತಾರೆ. ಅನಿವಾರ್ಯ ಕಾರಣಗಳಿಂದ ಅವರಿಗೆ ಬರಲಿಕ್ಕಾಗಲಿಲ್ಲ ಮತ್ತು ಸಮಿತಿಯಲ್ಲಿ ಎಲ್ಲ ಪದಾಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸುವಲ್ಲಿ ನಿಮ್ಮ ಮಾರ್ಗದರ್ಶನ ನನಗೆ ಅತ್ಯವಶ್ಯಕ. ಹಾಗೆ ಜನರ ಪ್ರೋತ್ಸಾಹ ಕೂಡ ಅತ್ಯವಶ್ಯಕ ಅಂತ ಹೇಳ್ತಾ ನನ್ನ ಮಾತನಾಡ್ತೀನಿ.
ಕಳೆದ 6 ವರ್ಷಗಳಿಂದ ಈಗ 7ನೇ ವರ್ಷ ಕುಮಟಾ ವೈಭವ ಅಂತಕ್ಕಂಥ ಒಂದು ಕಲೆ ಹಾಗೂ ಸಾಹಿತ್ಯ ಹಾಗೂ ಸಂಸ್ಕೃತಿಗೆ ಸಂಬಂಧಪಟ್ಟ ಮತ್ತು ಎಲ್ಲ ವಿಭಾಗಕ್ಕೆ ಸಂಬಂಧಪಟ್ಟ ಒಂದು ಕಾರ್ಯಕ್ರಮಗಳ ಅಚ್ಚುಕಟ್ಟಾಗಿ ನಮ್ಮ ಮಂಜುನಾಥ್ ಯಲ್ಲನಾಯ್ಕರವರು, ಗಿರಿಜಾನದ ಮಂಜುನಾಥ್ ಯಲ್ಲನಾಯ್ಕರವರು, ಅವರ ತಂದೆಯವರಾಗಿರ್ತಕ್ಕಂತಹ ಲಿಂಗಪ್ಪ ಮಾಸ್ಟರ್ ಅವರ ಸ್ಮರಣಾರ್ಥ ಕಳೆದ 7 ವರ್ಷಗಳಿಂದ ಅವರು ಈ ಒಂದು ಉತ್ತಮವಾದ ಕುಮಟಾ ವೈಭವ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಏನು ಮಂಜುನಾಥ್ ಯಲ್ಲನಾಯ್ಕರವರು ಅವರ ತಂದೆಯ ಏನೇ ಒಂದು ಅವರು ಕೆಲವು ಕೊನೆಯ ಸಂದರ್ಭದಲ್ಲಿ ಅವರು ಮಂಜುನಾಥ ನಾಯ್ಕರವರಿಗೆ ಹೇಳಿರ್ತಕ್ಕಂಥ ಮಾರ್ಗದರ್ಶನ ಹೇಳಿರ್ತಕ್ಕಂಥ ಒಂದು ಮಾತಿನ ಮೇಲೆ ಬಹಳ ಸ್ಫೋಟಿವಾಗಿ ಇಂತಹ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವುದೇನು ಸುಲಭದ ಮಾತಲ್ಲ. ಈ ಕುಮಟಾ ಪಟ್ಟಣದಲ್ಲಿ ಎಲ್ಲರನ್ನ ಒಗ್ಗೂಡಿಸಿಕೊಂಡು 7 ವರ್ಷದಿಂದ ಮಾಡ್ತಾ ಬಂದಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮದಲ್ಲಿ ನಾನು ವಿಶೇಷವಾಗಿ ತಾಂಡವ ಕಲಾನಿಕೇತನದ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ನಾಯ್ಕರು ಇದಕ್ಕೆಲ್ಲ ಕಾರಣೀಕರ್ತರು. ಅವರನ್ನು ನಾನು ಈ ನನ್ನ ಸಮಿತಿಯ ಈ ಸಲ ಉತ್ಸವದ ವೈಭವದ ಸಮಿತಿ ಅಧ್ಯಕ್ಷರನ್ನಾಗಿ ನನಗೆ ನೇಮಕ ಮಾಡಿದರೆ, ಅವರಿಗೆ ನಾನು ಮತ್ತು ಕಮಿಟಿ ಸೇರಿ ನೇಮಕ ಮಾಡಿದರೆ ಎಲ್ಲರಿಗೂ ನಾನು ನನ್ನ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಅದರ ಜೊತೆ ಮಂಜುನಾಥ ನಾಯ್ಕರಿಗೆ ಸಹಾಯವಾಗಿ ಬಂದಿರತಕ್ಕಂಥ ಎಲ್ಲ ನಮ್ಮ ಕಮಿಟಿಯ ಸದಸ್ಯರು ಈಗಾಗಲೇ ತಮಗೆ ಹೆಸರನ್ನು ನೀಡಿದ ಪ್ರಕಾರ ಎಲ್ಲ ನಮ್ಮ ಕುಮಟಾ ಕ್ಷೇತ್ರದ ಎಲ್ಲ ವಿವಿಧ ಭಾಗಗಳಿಂದ ಬಂದಿರತಕ್ಕಂಥ ಎಲ್ಲ ಮಾನ್ಯರು ಇವರಿಗೆ ನಮ್ಮ ಮಂಜುನಾಥ ಯಲ್ಲನಾಯ್ಕರವರಿಗೆ ತಾಂಡವ ಕಲಾನಿಕೇತನ ಬೆಂಗಳೂರು ಇವರಿಗೆ ಸಪೋರ್ಟ್ ಮಾಡಿ ವೈಭವ ಸಮಿತಿಯನ್ನು ರಚಿಸಿಕೊಂಡು ನಾವೊಂದು ಕಾರ್ಯಕ್ರಮಗಳನ್ನು ಇದೇ ಬರುವ ದಿನಾಂಕ ಅಕ್ಟೋಬರ್ 17ರಿಂದ ಅಕ್ಟೋಬರ್ 20ನೇ ತಾರೀಕಿನವರೆಗೆ 21ರವರೆಗೆ ವೈಭವಯುತವಾಗಿ ನಡೆಯತಕ್ಕಂಥ ಈ ಕಾರ್ಯಕ್ರಮಕ್ಕೆ ಹಿನ್ನೆಲೆಯಾಗಿರೋರು ನಮ್ಮ ಮಂಜುನಾಥ ಯಲ್ಲನಾಯ್ಕರು. ನಾವೆಲ್ಲರೂ ಅವರಿಗೆ ಸಪೋರ್ಟನ್ನು ಮಾಡಿ ಯಶಸ್ವಿ ಕಾರ್ಯಕ್ರಮವಾಗಿ ಹೊರಹೊಮ್ಮೋದ್ರ ಮೂಲಕ ನಮ್ಮ ಕುಮಟಾದಲ್ಲಿರುವುದು, ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ರಾಜಕೀಯ ಅಲ್ಲ, ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಎಲ್ಲ ರಂಗದಕ್ಕೂ ಸಂಬಂಧಪಟ್ಟಿರ್ತಕ್ಕಂಥ ಬೆಳವಣಿಗೆಗಳನ್ನು ನಾವು ಕಾಣಬೇಕಾಗಿದೆ. ಹಾಗಾಗಿ ಆ ಬೆಳವಣಿಗೆ ಯಾವ ರೀತಿಯಲ್ಲಿ ಆಗ್ತದೆ, ಇಂತಹ ಒಂದು ಸಂಘಟನೆಗಳು ಹುಟ್ಕೊಂಡವಾಗ, ಇಂತಹ ಒಂದು ಒಳ್ಳೆಯ ದೇವೋದ್ದೇಶಗಳನ್ನು ಇಟ್ಟುಕೊಂಡು ಮಾಡಿದವಾಗ ಮತ್ತು ಅದಕ್ಕೆ ಉತ್ತಮವಾದ ಸಲಹೆಗಾರರು, ಒಳ್ಳೆಯ ಸಮಿತಿಗಳಿದ್ದವಾಗ ಅದು ಯಶಸ್ವಿ ಕಾರ್ಯಕ್ರಮವಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಮಂಜುನಾಥ ನಾಯ್ಕರ ಉದ್ದೇಶದಂತೆ ತಾಂಡವ ಕಲಾನಿಕೇತನ ರಿಜಿಸ್ಟ್ರಿ ಬೆಂಗಳೂರು ಇವರ ಮುಖಾಂತರ ನಡೆಯತಕ್ಕಂಥ ಕುಮಟಾ ವೈಭವ, ಈ ನಾವೆಲ್ಲ ಕುಮಟಾ ವೈಭವ ಸಮಿತಿಯಲ್ಲಿದ್ದೀವಿ, ಅವರಿಗೆ ನಾವು ಬೆನ್ನೆಲುಬಾಗಿ ನಿಂತು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡುತ್ತೇವೆ ಅಂತಕ್ಕಂಥ ಭರವಸೆಯನ್ನು ನಿಮ್ಮ ಮುಂದೆ ನಾವೀಗ ಭರವಸೆಯನ್ನು ಕೊಡ್ತಾ ಇದ್ದೀವಿ. ಮತ್ತು ಈ ತಾಂಡವ ಕಲಾನಿಕೇತನ ರಿಜಿಸ್ಟ್ರಿ ಬೆಂಗಳೂರು ಧ್ಯೇಯೋದ್ದೇಶ ಅಂತಂದರೆ, ನಮ್ಮಲ್ಲಿ ಸಾಂಸ್ಕೃತಿಕ ಮತ್ತು ಕಲೆಯ ಬೀಡು ನಮ್ಮ ಕರ್ನಾಟಕ ರಾಜ್ಯ. ಇದು ಇತ್ತೀಚಿನ ದಿನಗಳಲ್ಲಿ ಇದು ನಮ್ಮ ಮುಂದಿನ ಪೀಳಿಗೆ ಬರಿತಾ ಬಂದಿದೆ. ಇದು ಸರಿಯಾದ ದಿಶೆಯಲ್ಲಿ, ಮುಂದಿನ ದಿಶೆಯಲ್ಲಿ ನಮ್ಮಲ್ಲಿ ಏನು ಕಲೆ ಇತ್ತು, ವೈಭವ ಇತ್ತು, ಏನು ಸಂಸ್ಕೃತಿ ಇತ್ತು, ಅದು ಮರೆಬಾರದು. ಹಾಗಾಗಿ ಮುಂದಿನ ದಿನದಲ್ಲಿ ಇದನ್ನು ನಾವು ಬಳುವಳಿಯಾಗಿ ಕೊಡ್ತಕ್ಕಂಥ ಒಂದು ಉದ್ದೇಶದಿಂದ ನಮ್ಮ ಮಂಜುನಾಥ ಯಲ್ಲನಾಯ್ಕರು ಒಂದು ಒಳ್ಳೆಯ ಉದ್ದೇಶ, ಅವರಿಗೆ ನಾವೆಲ್ಲರೂ ಸೇರಿ ವಿಶೇಷವಾದ ಕೃತಜ್ಞತೆ ಸಲ್ಲಿಸಬೇಕಾಗ್ತದೆ. ಯಾಕಂತಂದ್ರೆ ಇದು ಎಲ್ಲರಲ್ಲೂ ಆ ರೀತಿಯ ಮನೋಭಾವನೆಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ಅದು ಕೆಲವರಲ್ಲಿ ಅದು ಅವರ ತಂದೆ ಆಶೀರ್ವಾದದ ಮೂಲಕ ಅವರು ಮಾಡ್ತಾ ಇದ್ದಾರೆ. ಅವರು ನಾವೆಲ್ಲರೂ ಸಂಪೂರ್ಣವಾಗಿ ಅವರು ಬೆಂಬಲಕ್ಕೆ ನಿಂತು ಈ ಒಂದು 5 ದಿವಸದ ಕಾರ್ಯಕ್ರಮ ಅಕ್ಟೋಬರ್ 17ರಿಂದ 21ರವರೆಗೆ ನಡೆತಕ್ಕಂಥ ಕಾರ್ಯಕ್ರಮನ ನಾವೆಲ್ಲರೂ ಸೇರಿ ಯಶಸ್ವಿಯಾಗಿ ಮಾಡಬೇಕಾಗಿದೆ. ಹಾಗಾಗಿ ನಮ್ಮೆಲ್ಲ ಸಹಕಾರ ಅವರಿಗಿದೆ. ವಿಶೇಷವಾಗಿ ನಮಗೆ ನೀವು ಮಾಧ್ಯಮ ಮಿತ್ರರು, ನೀವೆಲ್ಲರೂ ಪ್ರತಿ ವರ್ಷ 6 ವರ್ಷ ಸಹಿತವಾಗಿ ಅವರ ಬೆನ್ನೆ ಹಿಂದೆ ನಿಂತು ಅವರನ್ನು ಸಪೋರ್ಟ್ ಮಾಡಿ ಇದನ್ನು ಏನು ಪ್ರಚಾರ ಅವರಿಗೆ ಕೊಟ್ಟು ಯಶಸ್ವಿ ಕಾರ್ಯಕ್ರಮ ನಡೆಸ್ಕೊಂಡಿದ್ದೀರಿ. ಹಾಗೆ ನಿಮಗೆ ನಾನು ವಿಶೇಷವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಯಾಕಂದರೆ ಮಾಧ್ಯಮ ಮಿತ್ರರಿಂದನೇ ಇದೆಲ್ಲ ಇದು ಪ್ರಚಾರಗಳಾಗೋದು. ಹಾಗಾಗಿ ನಿಮ್ಮಲ್ಲಿ ನಾನು ವಿಶೇಷವಾಗಿ ಮನವಿ ಮಾಡ್ಕೊಳ್ತೀನಿ, ನೀವು ಒಳ್ಳೆಯ ರೀತಿಯಿಂದ ಇದನ್ನು ಪ್ರಚಾರ ಕೊಟ್ಟು ಈ ಕಾರ್ಯಕ್ರಮ, ಇವರು ಹೇಳಿದಾಗೆ ವಿವಿಧ ಕಲೆಗಳು ಬರ್ತದೆ, ವಿವಿಧ ಸಂಸ್ಕೃತಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಹಲವಾರು ಕಾರ್ಯಕ್ರಮಗಳನ್ನು ಅವರು ಮಂಜುನಾಥ ನಾಯ್ಕರವರು ಸಪೋರ್ಟ್ ಮಾಡಿದ್ದಾರೆ. ಅದು ನಾವೆಲ್ಲ ಈ ಮುಂದಿನ ಸಭೆಯಲ್ಲಿ ಕೂತು ಚರ್ಚೆ ಮಾಡಿ ಯಾವ ದಿನ ಯಾವ ಕಾರ್ಯಕ್ರಮಗಳನ್ನು ನೀಡಬೇಕಂತಕ್ಕಂಥದ್ದು ಅವರು ಮಂಜುನಾಥ ನಾಯ್ಕರು ನಮ್ಮ ಸಮಿತಿಗೆ ಒಂದು ನಿರ್ದೇಶನ ಕೊಡ್ತಾರೆ. ಅವರ ನಿರ್ದೇಶನ ಪ್ರಕಾರ ನಾವು ಸಮಿತಿಯವರು ಅದನ್ನು ಫೈನಲೈಸ್ ಮಾಡಿ ನಾವು ಕಾರ್ಯಕ್ರಮನ ಯಶಸ್ವಿಗೊಳಿಸ್ತೇವೆ. ಹಾಗೆ ದಯಮಾಡಿ ತಾವು ಮಾಧ್ಯಮ ಮಿತ್ರರು ನಮಗೆ ಸಪೋರ್ಟ್ ಮಾಡಬೇಕಾಗಿದೆ ತಮ್ಮಲ್ಲಿ ವಿನಂತಿ ಮಾಡ್ತಾರೆ. ಉದ್ಘಾಟನೆ ಆಗ್ತಕ್ಕಂಥ ದಿವಸ
ಈ ಭಜನೆ ಕಾರ್ಯಕ್ರಮ ಮತ್ತು ಕೋಲಾಟದ ಕಾರ್ಯಕ್ರಮಗಳು ನಮ್ಮ ಕುಮಟಾ ತಾಲೂಕಿನಲ್ಲಿ ಇರತಕ್ಕಂಥ ಎಲ್ಲ ವಿವಿಧ ಜಾತಿಯ ಅವ್ರಿಗೆಲ್ಲ ನಮ್ಮ ಸಮಿತಿಯವರೆಲ್ಲ ಸಂಪರ್ಕ ಮಾಡಿ ವಿವಿಧ ಜಾತಿಯ ಸಂಬಂಧಪಟ್ಟಂತಹ ಭಜನೆ ಕಾರ್ಯಕ್ರಮಗಳಿರ್ಬೋದು, ಕೋಲಾಟದ ಕಾರ್ಯಕ್ರಮಗಳಿರ್ಬೋದು, ಅದನ್ನೆಲ್ಲ ಪ್ರಥಮ ದಿವಸ ಉದ್ಘಾಟನೆ ದಿವಸ ಅದನ್ನು ನಾವು ಸ್ಪರ್ಧೆ 5 ದಿನದಲ್ಲಿ 1 ದಿನ ಅದರ ಕಾರ್ಯಕ್ರಮಗಳು